आदमी में भड़काने का काम करे। ये भड़काने का काम क्या करते हो, ये 2 करोड़ का इशू करे, एक्स ऑफिशियो सेक्रेटरी कल को बोले और बैला का कल को बोले। जो बैला करने का चीज़ है ये अवाम को सहूलत हुई है। सो गंजाम और फटन को अवाम को सहूलत हुई है। सो चंद 3 जने थे चंद दिन के पीछे, अब ये दिन में हमने 8 जने करने को एक सहूलत हो गए। सो ये सहूलत हुई है। सो फ़ायदा कौन उठाना, गंजाम और फटन के और अवाम फ़ायदा उठाना। सो ಈ ವಕ್ಫ್ ಕಮಿಟಿ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಇದು ವಕ್ಫ್ ಕಮಿಟಿ ಅಂಡರ್ ಡಿಸ್ಟ್ರಿಕ್ಟ್ ವಕ್ಫ್ ಬೋರ್ಡ್ ಮಂಡ್ಯ. ಇದರಲ್ಲಿ ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಒಂದು ಗೆಜೆಟ್ ಆಗಿರ್ತದೆ. ಈ ಗೆಜೆಟ್ ಯಾಕಂತ ಹೇಳಿದ್ರೆ ಕಮಿಟಿಗೆ ನಡೆಸೋಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಪ್ರತಿಯೊಂದು ಸಿಸ್ಟಮ್ ಆಗಿ ಎಲ್ಲ ಕಾನೂನು ಪರವಾಗಿ ಎಲ್ಲ ಇರ್ತದೆ. ಈ ಉಲ್ಲಂಘನೆ ಇವ್ರು ಮಾಡ್ಕೊಂಡು ಎಲ್ಲ 2010 ನಡೆದಿರ್ತಾರೆ. ಎಲ್ಲ ನಂಬರ್ 8 ಕೋರ್ ಕಮಿಟಿ ಗಂಟನೂ ಎಲ್ಲ ಇರ್ತದೆ. ಆ ನೋಡೋಕ್ಕೆ ಹೋಗ್ತೀನಿ, ದಾಖಲೆ ಸಿಕ್ಕಿದ್ದು ಕೈನಲ್ಲಿ. ಆ ದಾಖಲೆಯಿಂದ ಗೊತ್ತಾಗ್ತದೆ ಮಿಸ್ ಮ್ಯಾಚ್ ಆಗ್ತದೆ. ಈ ಗೆಜೆಟ್ಗೂ ಇವ್ರು ನಡೆದಿರೋದು ಎಲ್ಲ ಅಡ್ಮಿನಿಸ್ಟ್ರೇಷನ್ಗೆ ಎಲ್ಲ ಉಲ್ಲಂಘನೆ ಮಾಡ್ಕೊಂಡು ನಡೆಸಿರ್ತಾರೆ. ಅದರ ಮೇಲೆ ಈ ಗೆಜೆಟ್ ಇರೋದು ಟೈಮ್ನಲ್ಲಿ ಇವ್ರು ಇನ್ನೊಂದು ದೊಡ್ಡ ಕೆಲಸ ಮಾಡಿರ್ತಾರೆ. 2021 ಇವ್ರ ಪರವಾಗಿ ಕಮಿಟಿ ಪರವಾಗಿ ಇವ್ರು ಏನು ಮಾಡಿರ್ತಾರೆ, ಇನ್ನೊಂದು ಬೈಲಾ ಮಾಡ್ಕೊಂಡಿರ್ತಾರೆ ಕಮಿಟಿ ಪರವಾಗಿ. ಗೆಜೆಟ್ ಇರೋದು ಟೈಮ್ನಲ್ಲಿ ಕ್ವಶನ್ ಏನಂತ ಹೇಳಿದ್ರೆ, ನಮ್ಮ ಕ್ವಶನ್ನು ಗೆಜೆಟ್ ಇರೋದು ಟೈಮ್ನಲ್ಲಿ ಈ ಬೈಲಾ ಹೆಂಗೆ ಬರ್ತದೆ. ಈ ಬೈಲಾ ಬಂದಿರೋದು ಇದಕ್ಕೂ ಇದಕ್ಕೆ ಏನು ಹೇಳ್ತೀವಿ ನಾವು, ಫುಲ್ 100% ಕಾಂಟ್ರಡಿಕ್ಷನ್ ಇದೆ. ಇದು ಮಾಡ್ಕೊಂಡಿರೋದು ನಿಮ್ಮ ಇಂಟೆನ್ಷನ್ಸ್ ಏನು? ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2, ಇದ್ದಾದ್ಮೇಲೆ ಇದು ಯಾಕೆ ನೀವು ಮಾಡ್ಕೊಂಡಿದ್ದೀವಿ? 3ನೇದು ಮೇನ್ ಇದರಲ್ಲಿ ಒಂದು ಎಕ್ಸ್ ಆಫಿಷಿಯೋ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿನಲ್ಲಿ 3ನೇ ನಂಬರ್ನಲ್ಲಿ 6ನೇ ಸಬ್ ಕ್ಲಾಸ್ನಲ್ಲಿ ಇರ್ತದೆ. ಎಕ್ಸ್ ಆಫಿಷಿಯೋನೇ ಕೂತ್ಕೋಬೇಕು ಸೆಕ್ರೆಟ್ರಿ ಜಾಬ್ಗೆ ಅಂತ. ಸೆಕ್ರೆಟ್ರಿ ಕಾರ್ಯದರ್ಶಿಗೆ ಅವರೇ ಮಾಡಬೇಕು ಅಂತ. ಬಟ್ ಇವಾಗಂಟ 15 ವರ್ಷದಿಂದ 2010 2025 ಗಂಟ ಕೂತವ್ರೆ. ಇವ್ರು ಗೌರ್ಮೆಂಟ್ ಜಾಬ್ ಮಾಡವ್ರೆ ಇಲ್ಲ ಬಿಟ್ಟವ್ರೆ, ಏನು ಮಾಡಿದಿರಿ ಏನಿಲ್ಲ ಅಂತ ಹೇಳಿದ್ರೆ ನಾನು ಹೊನರಮ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ಹೊನರಮ್ ಮಾಡೋಕ್ಕೆ ನಿಮಗೆ ಯಾರು ಅದೆಲ್ಲ ಬಿಟ್ಕೊಟ್ಟಿದ್ದೀವಿ? ನಮ್ಮ ಕ್ವಶನ್ ಸೀರಿಯಸ್ ಕ್ವಶನ್ ಇದೆ. ಇದೆಲ್ಲ ಹಿಂಗೆ ಎಲ್ಲ ನೀವೆಲ್ಲರೂ ಚೇರ್ಮನು ನಿಮಗೆ ಗೊತ್ತಿಲ್ಲದಂಗೆ ಚೇರ್ಮನು ನಮ್ಮ ಶಾಸಕರು NR ಕ್ಷೇತ್ರ ಶಾಸಕರು ಇರೋದು. ಈ ಚೇರ್ಮನು ಇವ್ರಿಗೆ ಗೊತ್ತಿದೆಯಲ್ಲ ಎಲ್ಲ ಕಾನೂನು, ಇವರೆಲ್ಲ ಕಾನೂನು ಎಕ್ಸಿಕ್ಯೂಟಿವ್ಸ್ ಇವರು. ಉಲ್ಲಂಘನೆ ಯಾಕೆ ಮಾಡ್ಕೊಂಡು ಮಾಡಿದರೆ ಇಲ್ಲ, ಸ್ವಲ್ಪ ನೀವೇ ನೋಡಿ. ದೊಡ್ಡ ಮಟ್ಟಕ್ಕೆ ಉಲ್ಲಂಘನೆ. ಪ್ರತಿ ಒಂದು ಕಮಿಟಿಗೆ ಒಂದು ಸ್ಕೀಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಇರ್ತದೆ. ನಿಮಗೆ ಹೆಂಗೆ 2 ಬೈಲಾಸ್ ಬಂದ್ಬಿಟ್ಟು ಯಾವ ಅಧಿಕಾರ ಮೇಲೆ ಇದು ಬಂತು 2ನೇ ಬೈಲಾಸ್?